ನಮಸ್ಕಾರ ರೀಪ ಎಲ್ಲರಿಗೂ. ಕಾಕ ಏನು ಸುದ್ದಿ ತೊಗೊಂಬಂದು ನಾನು ನೋಡಿದ್ರೆ ನೀವತ್ತು ಬೆಳಗಾವಿ ಜಿಲ್ಲೆಯ ಒಂದು ರಾಜಕಾರಣಿ ಭಾಳ ಬಿಗ್ ಫೈಟ್ ಮಾಡಿ ಹಠ ಬಿಡದ ಹಠಮಾರಿ ಹೆಣ್ಣು ಅಂದ್ರೂ ಅಡ್ಡಿ ಇಲ್ಲ. ಆದ್ರೆ ಆರಿಸಿ ಬಂದ ಗದಿಗೆ ಏರೇ ಬಿಟ್ಲ. ಯಾರಂತೀರಿ? ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ನ ಸುದ್ದಿ ತೊಗೊಂಬಂದನ. ಆ ಅಕ್ಕ ಇನ್ನು ಮುಂದೆ ಹ್ಯಾಟ್ರಿಕ್ ಮಾಡವಳು. ಕಾಕ ಏನು ಹೇಳಕತ್ತಾನ? ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಹ್ಯಾಟ್ರಿಕ್ ಮಾಡವಳು ಅಂದ್ರೆ ಏನ್ರಿಪ್ಪ ಅಂತ ಕೇಳಾಕತ್ತಿರ್ಬೇಕ್ರಲ್ಲ. ನಿನ್ನೆ ರಾಹುಲ್ ಗಾಂಧಿ ಬಂದಿರು ನೋಡ್ರಿ. ರಾಹುಲ್ ಗಾಂಧಿ ಜೊತೆ ಗುಪ್ತ ಮಾತನಾಡಿ ಮುಂದೆ ತಮ್ಮ ರಾಜಕೀಯ ಭವಿಷ್ಯ ರೂಪಣೆ ಮಾಡ್ಕೊಂಡಾಡ್ರಿ. ಅದು ಹೆಂಗಂತೀರಿ? ಅದನ್ನು ಚಿತ್ರ ಹಾಕಾಕತ್ತಾನ ನೋಡ್ರಿ. ಇವತ್ತು ಇಂಥ ಪವಿತ್ರ ದಿನ, ಯುಗಾದಿ ಹಬ್ಬದ ದಿವಸ ತಮಗೆ MLC ಚಂದ್ರರಾಜ್ ಹಟ್ಟಿಹೊಳಿಗೆ ಆರತಿ ಬೆಳಗ್ತಾಳ, ಬಾಜು ಕೂತಂಥ ಮಗನಿಗೆ ಆರತಿ ಬೆಳೆಸ್ತಾಳ. ಅಂದ್ರೆ MLA ಆಗಿ ಈ MLC ಆರತಿ ಬೆಳೆಸ್ಕೋತಾನ, ಪಕ್ಕದಾಗ ಕೂತಾನ ಮರ್ನಾಲ, ಅವ ಇನ್ನು ಮುಂದೆ MLA ಆಗವ. ಅದರ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರಿನ ಆರತಿ ಬೆಳೆಸೋದು ಯುಗಾದಿ ದಿವಸ ಯಾಕೆ ಗೊತ್ತೈತೇನ್ರಿ? ಅಲ್ಲಿ ಆಣಿ ಮಾಡೇ ಬಿಟ್ಟಾಡ್ರಿ ಮರ್ನಾಲ್, ಇನ್ನು ಮುಂದೆ ನೀ MLA ಆಗೋದು ಅಂದ್ರೆ ಹ್ಯಾಟ್ರಿಕ್ 3 ಶಾಸಕರು ಮನೆಯಲ್ಲಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಇಚ್ಛಾಶಕ್ತಿ ಅಲ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಹೋರಾಟ ಮನೋಭಾವನದಿಂದ ಬಂದಂಥ ಅನೇಕ ಆರೋಪ ಪ್ರತ್ಯಾರೋಪಗಳು ಬಂದರೂ ಸಹಿತ ಸಡ್ಲು ಬಿಡದ ಗ್ರಾಮೀಣ ಜನತೆಯ ಮನಸ್ಸನ್ನು ಗೆದ್ದ ಶಾಸಕಿ ಆದ್ಲು. ಆದ ನಂತರ ತಮ್ಮನ್ನು ನೆಟ್ವರ್ಕ್ ಮಾಡಿದ್ದೆ ಬೆಳಗಾವಿ ಜಿಲ್ಲಾದಾಗ ಇನ್ನೂ ತನಕ ಇತಿಹಾಸ ಐತ್ರಿ. ಅದನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಎಲ್ಲಿ ಹೋಗಬೇಕು, ಯಾವ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡಿಸ್ಬೇಕು, ಯಾವಾಗ ಎಲ್ಲೆಲ್ಲಿ ಮಾತುಕತೆ ಮಾಡಬೇಕು, ಯಾವ ದೂರಿನ ಹಿಡಿಬೇಕು ಅನ್ನೋದು ಪಾದರಸಗತೆ ಓಡಾಡಿದ ಮಹಾನ್ ಹೆಣ್ಮಗಳ್ರಿ. ತಮ್ಮನ್ನು ಮಾತ್ರ ಪ್ರಥಮ ಪ್ರಾಶಸ್ತ್ಯದಾಗ ಗೆದ್ದು ತೋರಿಸಿ ಇತಿಹಾಸ ತೋರಿಸಿದ್ಲು ಕರ್ನಾಟಕ ರಾಜ್ಯದಾಗ. ಎಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನು 3ನೇ ವ್ಯಕ್ತಿ ತನ್ನ ಮಗ ಮರ್ನಾಲ್ ಹೆಬ್ಬಾಳ್ಕರ್ ನೋಡ್ರಿ. ಮರ್ನಾಳ್ ಹೆಬ್ಬಾಳ್ಕರ್ನ ಇನ್ನು ಶಾಸಕ ಮಾಡೋ ಸಲುವಾಗಿ ಕ್ಷೇತ್ರದ ಹುಡುಕಾಟ ನಡೆದೈತ್ರಿ. ಆ ಕ್ಷೇತ್ರದ ಹುಡುಕಾಟ ನಡೆಸುವಾಗ ಈಗಾಗಲೇ ಖಾತ್ರಿನೂ ಆಗೈತೆ ನಮಗೆ ಇದೇ ಕ್ಷೇತ್ರಲ್ಲೇ ಮರ್ನಾಳ್ ಹೆಬ್ಬಾಳ್ಕರ್ ನಿಂದಿರ್ತಾನಂತೇಳಿ. ಆದ್ರೆ ಅದನ್ನು ಗಬಕ್ಕನ ಹೇಳಿದ್ರೆ ಮತ್ತೆ ಮಜಾ ಬರೋದಿಲ್ಲ. ಅದನ್ನು ಸಸ್ಪೆನ್ಸ್ ಗುಪ್ತಿಡವನ, ಮತ್ತು ನನಗೆ ಮನಸ್ಸು ಬಂದಾಗ ಹೇಳವ. ಆವಾಗ ಹೇಳ್ತಾನೆ ಮರ್ನಾಳ್ ಹೆಬ್ಬಾಳ್ಕರ್ ಎಲ್ಲಿ ನಿಂದಿರ್ತಾನೆ, ಯಾವ ಕ್ಷೇತ್ರದಿಂದ, ಎಷ್ಟು 1000 ಲೀಡ್ಲೆ ಮರ್ನಾಳ್ ಹೆಬ್ಬಾಳ್ಕರ್ ವಿಧಾನಸೌಧ ಪ್ರವೇಶ ಮಾಡ್ತಾನಂತ ಅದನ್ನು ಹೇಳ್ತಾನೆ. ಮತ್ತೊಂದು ಐತ್ರಿ 4ನೇದ್ದು. 4 ಶಾಸಕರ ಆ ಮನ್ಯಾಗ ಆಗ್ಬೇಕು ಅನ್ನೋದು ಹೆಬ್ಬಾಳ್ಕರ್ ಕನಸೈತ್ರಿ. 4ನೇದು ಯಾವ್ದು ಹೇಳತ್ತಾನೋ ಕಾಕ, ಇದೇನು ಹೊಸ ಸುದ್ದಿ ಹೇಳತ್ತಿ ಅಂತೇಳಿ. ಅಡ್ಡೆ ಹೆಸರು ಹೇಳೋದಿಲ್ಲ, ಹೆಸರು ಅಟ್ಟ ಹೇಳ್ತಾನೆ. ರಜತ್ ಅಂಥೇಳಿ ಒಬ್ಬ ಶಾಸಕ ಹಾಕಾನ ಹುಬ್ಳಿಂದ. ಇನ್ನು ಅಡ್ಡೆ ಹೆಸರು ನೀವ ಹೇಳ್ರಲ್ಲ, ಗೊತ್ತಾಗಿರ್ಬೇಕು ನಿಮಗೂ, ಬಾಯಾಗ ಬಂದಿರ್ಬೇಕ್ರಲ್ಲ ಅಡ್ಡೆ ಹೆಸರ. ಹಿಂಗೆ ಲಕ್ಷ್ಮೀ ಹೆಬ್ಬಾಳ್ಕರ ಚಕ್ರ ವ್ಯೂಹ ರಣತಂತ್ರಗಳನ್ನ ಹೆಣೆಯುವಲ್ಲಿ ಭಾಳ ಚಾಣಾಕ್ಷ ಅದಾಳ. ಸಜಕ ತಿನ್ನಿಸ್ತಾನೆ ಅಂದೇಳ್ರಿ ಅಕ್ಕ. ಗೆದ್ದು ಬಂದ ಮೇಲೆ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಆದ್ರೆ ಭಾಳ ಗಡಿಬಿಡಿ ಮತ್ತು ಭಾಳ ಬೀಜಿ ಅದಾಳ ಕಾಯ್ತಿ. ಇನ್ನೂ ತನಕ ಸಜಕದ ಆಮಂತ್ರಣ ಬಂದಿಲ್ಲ. ಚಂದ್ರರಾಜ್ ಹಟ್ಟಿಹೊಳಿ ಮಾತ್ರ ನಮಗೆ ನೇರವಾಗಿ ಸಿಕ್ಕಾಗ ಕಾಕ ಸಜಕ ಮಾತ್ರ ನಕ್ಕಿ ಆಮಂತ್ರಣ ಬರ್ತೈತೆ ಅಂತ ಹೇಳ್ಯಾರ. ಕಾಕೋತ್ಕೊಂಡ್ರಲ್ಲ ಬರಲಿ. ಆದ್ರೆ ರಾಜಕೀಯ ಭದ್ರತೆ, ಸಾರ್ವಜನಿಕರ ಜೊತೆ ಸಂಬಂಧ, ಯಾವ ದೂರ ದುಃಖ ದುಮ್ಮಾನ, ಕ್ಷೇತ್ರದ ಜನರ ಜೊತೆ ಅನೋನ್ಯ ಸಂಬಂಧ, ಇಂಥವ್ರು ಎಲ್ಲರೂ ಯಾವಾಗಲೂ ಜನನಾಯಕರಾಗಬೇಕಾದ್ರೆ ಒಂದು ಮಹಿಳೆ ಅಲ್ಲಿ ಸಾರ್ವಜನಿಕರನ್ನು ಮತದಾರನ ಮನಸ್ಸು ಗೆದ್ದು ಇವತ್ತು ಮತ್ತೆ 3ನೇ ಒಂದು ಹ್ಯಾಟ್ರಿಕ್ ಮಾಡುವಂಥ 2023ರಾಗ ತಯಾರಿ ನಡೆಸ್ಯಾಡ್ರಿ. ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಾಗ ರಾಹುಲ್ ಗಾಂಧಿ ಒಂದು ಮಾತು ಹೇಳ್ಯಾರ್ರಿ, ಇನ್ನು ಯುವಕರಿಗೆ ಪ್ರಾಶಸ್ತ್ಯ ಕೊಡ್ರಿ, ಹಳೆಯ ತಲೆಮಾರಿನ ಎಲ್ಲರನ್ನೂ ಬಿಟ್ಟು ಬಿಡ್ರಿ, ಇನ್ನು ರಾಜಕಾರಣಿ ಆಗ್ಯಾರ, ಮಂತ್ರಿ ಆಗ್ಯಾರ, ಎಲ್ಲ ಆಗ್ಯಾರ, ಅವ್ರನ್ನ ಬಿಟ್ಟು ಬಿಡ್ರಿ, ಹೊಸ ಹುಡುಗರನ್ನ ತಯಾರು ಮಾಡ್ರಿ ಅಂಥೇಳಿ ರಾಹುಲ್ ಗಾಂಧಿ ಹೇಳ್ಯಾರ. ಅಂದಮೇಲೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತಿನ್ನು ಗರಡ್ಯಾಗ 2 ಹುಡುಗರು ಅದಾವ್ರಲ್ಲ, ಆ ಹುಡುಗರನ್ನ ತಯಾರು ಮಾಡೋ ಸಲುವಾಗಿ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಭಾರಿ ಪ್ರಯತ್ನ ಮಾಡೋಕ್ಕೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ದು ಏನು ಒಲವೈತಿ ಗೊತ್ತಿಲ್ಲ, ಏನು ಕೈ ಹೆಂಗೈತಿ ಗೊತ್ತಿಲ್ಲ. ಎಲ್ಲಿ ಕೈ ಮತ್ತು ಕಾಲಿಡ್ತಾಳ ಅಲ್ಲಿ ಲಕ್ಷ್ಮೀ ಒಳಿತಾಳ. ಹೆಸರ ಲಕ್ಷ್ಮೀ ಐತಿರಲ್ಲ, ಅದರ ಸಲುವಾಗಿ ಸುದ್ದಿ ಹೇಳಕ್ಕೆ ಬಂದನ.
ಚಂದ್ರರಾಜ್ ಹಟ್ಟಿಯೊಳಿನೂ ಎಷ್ಟು ಖುಷಿಯಿಂದ ಆರತಿ ಮಾಡಿಸ್ಕೊಳತ್ತಾರ ನೋಡ್ರಿ. ಫೋಟೋ ಹಾಕತ್ತನು ಮರ್ನಾಲು ಸಹಿತ ಕೈ ಮುಗಿದಾನ ತಾಯಿ ಮುಂದೆ ಶಾಸಕ ಆಗೋ ಲಕ್ಷಣ. ಇವೆಲ್ಲ ನೋಡಿದ್ರೆ ಇನ್ನು ಮುಂದೆ ಗೋಕಾಕದಿಂದಲೂ ಈ 2 ಸಣ್ಣ ಮಕ್ಕಳ ಶಾಸಕ ಆಕ್ಕವ. ಅವರು ಏನು ತಯಾರಿ ನಡೆಸ್ಯಾರ್ರಿ. ಅವ್ರದ್ದೊಂದು ಎಪಿಸೋಡ್ ಹೇಳ್ತೇನೆ. 23ರಾಗ 7, 28ರಾಗ 11 ಖಚಿತ ಭವಿಷ್ಯ ತನಕ ಅಕ್ಕ. ಇನ್ನು ಮುಂದೆ ಆ ಸುದ್ದಿ ತೊಗೊಂಬರ್ತಾನೆ ಇನ್ನು 2 ದಿವ್ಸನಾಗ. ಅದರ ಸಲುವಾಗಿ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಯಾಕಂದ್ರೆ ನಂಬರ್ 1 ಚಾನಲ್ ನಿಮ್ಮ ಚಾನಲ್ ಅಲ್ರಿ. ಭಾಳ ಪ್ರೀತಿಯಿಂದ ನೋಡ್ತೀರಿ ನಂಬರ್ 1 ಚಾನಲ್. ಹಂಗಾದ್ರೆ ಲೈಕ್ ಮಾಡ್ತೀರಿ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ. ನಮಸ್ಕಾರ.